ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಮೊಬೈಲ್ ಹೊಡೆದು ಯಾಕೋ ತುಂಬಾ ಜೋರಾಗಿ ಸೌಂಡ್ ಮತ್ತು ಗಾಬರಿ ಆಗ್ತಾ ಇದೆ. ಬಟ್ ಎನಿವೇ, ನೀವೇನು ಒಂದು ಲೈಕ್ ಮಾಡಿದಿರಾ ಅಂತಂದ್ರೆ ಮೊಬೈಲ್ ಏನಾಗಿಲ್ಲ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನೀವು ಅಂಡರ್ 12,000 ಒಂದು ಬೆಸ್ಟ್ ಬ್ರಾಂಡೆಡ್ 5G ಫೋನ್ ಹೋಗ್ತಿದ್ರಪ್ಪ ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಹೇಳಕ್ ಇಷ್ಟಪಡ್ತಾ ಇದೀನಿ. ಇದಕ್ಕಿಂತ ಮತ್ತೊಂದು ಖತರ್ನಾಕ್ ಸ್ಮಾರ್ಟ್ ಫೋನ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ್ದು ಸಿಗಲ್ಲ. ಎಸ್, ನಾವು ಮಾತಾಡ್ತಾ ಇರೋದು ಸ್ಯಾಮ್ಸಂಗ್ F15 5G. ಸದ್ಯಕ್ಕೆ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಫೋನ್ ಚೆನ್ನಾಗಿದೆಯಲ್ವಾ ಅಂತ ನೋಡೋಣ ಬನ್ನಿ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಸ್ಯಾಮ್ಸಂಗ್ F15 5G ಕೆಳಗೆ ಕೂಡ ಸ್ಯಾಮ್ಸಂಗ್ ಇದೆ. ಇದ್ರ ಬಗ್ಗೆ ಒಂದು ಕೀ ಸ್ಪೆಸಿಫಿಕೇಶನ್ ಪ್ಲಾಸ್ಟಿಕ್ ಪೇನ. ಓಕೆ, ಬಾಕ್ಸ್ ಅನ್ನ ಓಪನ್ ಮಾಡೋಣ. ಎಸ್, ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ ಸ್ಮಾರ್ಟ್ ಫೋನ್ ಇದೆ, ಇದನ್ನ ಪಕ್ಕ ಕಿಡೋಣ ಅಂತ. ಇದ್ಯಾವ ಲೆಟರ್ ಗುರು, ಯಪ್ಪ ಎಷ್ಟೊಂದು ಚಿಕ್ಕದಾಗಿದೆ. ಇದನ್ನ ಬಿಟ್ರೆ USB to Type-C ಬ್ರಾಂಡೆಡ್ ಕೇಬಲ್. ಇದು ನಮ್ಮ ಮೇನ್ ಫೋನ್. ಎಸ್, ಮುಂದಿನ ಕೂಡ ಪ್ಲಾಸ್ಟಿಕ್ ತೆಗಿನ. ಎಸ್ ಫ್ರೆಂಡ್ಸ್, ಓಹೋ ಸಖತ್ ಮಿಂಚುತ್ತಾ ಇದೆ. ಎಲ್ಲಿ ಏನು ಈ ಸ್ಮಾರ್ಟ್ ಫೋನ್ ಆಗಿಲ್ಲ. ಅದಕ್ಕೆ ಈ ಸ್ಮಾರ್ಟ್ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಇದರಂತ ಎಲ್ಲಾ ಡೀಟೇಲ್ಸ್ ಗಳನ್ನ ತಿಳ್ಕೊಂಡು ಒಂದೆರಡು ದಿವಸ ಆರಾಮಾಗಿ ಯೂಸ್ ಮಾಡ್ಬಿಟ್ಟು ಎಲ್ಲ ತಿಳಿಸ್ತೀನಿ. ಅಲ್ಲಿವರೆಗೆ ರಾಹುಲ್ ಎಲ್ಲರಿಗೂ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್ ಫ್ರೆಂಡ್ಸ್, ಆಫ್ಟರ್ 2 ದಿವಸಗಳ ಯೂಸೇಜ್ ನಂತರ ನಾನು ಮತ್ತೊಂದು ಸರ್ತಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸದ್ಯಕ್ಕೆ 12,000 ರೂಪಾಯಿಗಳೇ ಇದು ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ತಿರೋಂತ ವ್ಯಾಲ್ಯೂ ಫಾರ್ ಮನಿ 5G ಸ್ಮಾರ್ಟ್ ಫೋನ್. ಯಾವುದೇ ಡೌಟ್ ಇಲ್ಲ. ಆದರೆ ನೀವು ಕೇಳ್ಬೋದು, ಯಾಕಪ್ಪ ಇದು ವ್ಯಾಲ್ಯೂ ಫಾರ್ ಮನಿ ಅಂತದ್ದು ಏನು ಫೀಚರ್ಸ್ ಇದೆ ಅಂತ ಕೇಳಿದ್ರೆ ಈ ವಿಡಿಯೋನ ಆರಾಮಾಗಿ ಕುತ್ಕೊಂಡು ನೀವು ಪೂರ್ತಿ ನೋಡ್ಲೇಬೇಕು. ಎಸ್, ಮೊದಲಾಗಿ ಈ ಸ್ಮಾರ್ಟ್ ಫೋನ್ ಲುಕ್ ನೋಡ್ಕೋಬಹುದು. ಸೊ ಈ ರೀತಿಯಾಗಿರುವಂತಹ ಪ್ರೀಮಿಯಂ ಡಿಸೈನ್ ಒಳಗೊಂಡಿದೆ ಮತ್ತು ತುಂಬಾ ಸಾಲಿಡ್ ಮತ್ತು ಹೆವಿ ಇನ್ ಹ್ಯಾಂಡ್ ಫೀಲ್, ವೇಟ್ ಇದೆ ಅಂತ ಅನ್ಸುತ್ತೆ. ಸೊ ಬ್ಯಾಕ್ ಟ್ರಿಪಲ್ ಏರ್ ಕ್ಯಾಮ್ರಾ ಸೆಟಪ್ ಮತ್ತು ಈ ಗ್ಲಾಸ್ಟಿಕ್ ಬಾಡಿ ಇದೆ, ಗ್ಲಾಸ್ ತರ ಕಾಣಿಸುತ್ತೆ. ಬಟ್ ತುಂಬಾ ಗ್ರಿಪ್ ಮತ್ತು ಕಂಫರ್ಟೇಬಲ್ ಕೈಲಿ ಇಟ್ಕೋಬಹುದು. ಈ ಸ್ಮಾರ್ಟ್ ಫೋನ್ ಈ ಪ್ರೀಮಿಯಂ ಎಸ್ ಸೀರೀಸ್ ನ ಡಿಸೈನ್ ಒಳಗೊಂಡ್ ಬಂದಿದೆ. ಫ್ರಂಟ್ ಅಲ್ಲಿ ನಿಮಗೆ ಲೈಕ್ ಒಂಥರ ಬೆಜಲ್ಸ್ ಎಲ್ಲ ಮತ್ತು ದೊಡ್ಡದಾಗಿದೆ, ಬಾರ್ಡರ್ಸ್ ದೊಡ್ಡದಾಗಿದೆ ಅನ್ಸುತ್ತೆ. ಬಟ್ ಇಲ್ಲಿ ಆಮ್ಲೆ ಡಿಸ್ಪ್ಲೇ ಕೊಟ್ಟರೆ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಿದ್ದೀನಿ. ಇನ್ನು ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೇಕರ್ ಕೀಸ್, ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ ಮತ್ತು ಹೈಬ್ರಿಡ್ ಸ್ಲಾಟ್ ಇದೆ. ಬಾಟಮ್ ಅಲ್ಲಿ ಸಿಂಗಲ್ ಸ್ಪೀಕರ್ ಸೀಪೋರ್ಟ್ ಮತ್ತು 3.5mm ಜಾಕ್ ಕೂಡ ಇದೆ. ಒಟ್ನಲ್ಲಿ ಸ್ಯಾಮ್ಸಂಗ್ ಆಪ್ ಸೀರೀಸ್ ನಲ್ಲಿ ಮತ್ತು ಬಜೆಟ್ ಕ್ಯಾಟಗರಿ ಕೂಡ ಈ ಚೈನೀಸ್ ಫೋನ್ಸ್ ಗಳಿಗೆ ಟಕ್ಕರ್ ಕೊಡೋಕೆ ತುಂಬಾ ಒಳ್ಳೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿನ ಕೂಡ ತಗೊಂಡ್ ಬರ್ತಿದೆ. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ, ಎಸ್ ಇದರಲ್ಲಿ 6.5 ಇಂಚಸ್ ಇರುವಂತಹ ಫುಲ್ HD+, ಅದು ಸೂಪರ್ ಆಮ್ಲೆ ಡಿಸ್ಪ್ಲೇ 90 Hz ರಿಫ್ರೆಶ್ ರೇಟ್ನೊಂದಿಗೆ 800 nits ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಎಸ್, ಆನೆಸ್ಟ್ಲಿ ನಿಮಗೆ ಈ ಫ್ರಂಟ್ ಲುಕ್ ನೋಡಿದಾಗ ಬೆಜಲ್ಸ್ಗಳು ತುಂಬಾ ದೊಡ್ಡದಾಗಿದೆ, ಬಾರ್ಡರ್ಸ್ ತುಂಬಾ ದೊಡ್ಡದಾಗಿದೆ ಅಂತ ಅನ್ಸ್ಬೋದು. ಬಟ್ ಈ ಪ್ರೈಸ್ ರೇಂಜಲ್ಲಿ ಸೂಪರ್ ಆಮ್ಲೆ ಡಿಸ್ಪ್ಲೇ ಅದು ಸ್ಯಾಮ್ಸಂಗ್ ಕಡೆಯಿಂದ ಈಸಿ ಅಲ್ಲ. ಇದರಂತ ಕಲರ್ಸ್ಗಳಾಗಿರಲಿ, ವಿವಿಂಗ್ ಆ್ಯಂಗಲ್ಸ್ಗಳಾಗಿರಲಿ ಮತ್ತು ತುಂಬ ಸಖತ್ ಫೀಲ್ ಕೂಡ ಐತೆ. ನನ್ನ ಹತ್ರ ಒಂದು 22,000 ರೂಪಾಯಿ ಫೋನ್ ಯೂಸ್ ಮಾಡ್ತೀನಿ ಅನ್ನೋ ಫೀಲ್ ಇದೆ. ಬಟ್ ಬೆಜಲ್ಸ್ಗಳು ಇನ್ನೂ ಸ್ವಲ್ಪ ಚಿಕ್ಕದಾಗಿರ್ತದಪ್ಪ ಅಂದರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಬಟ್ ಡಿಸ್ಪ್ಲೇನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನನಗೆ ಈ ಫೋನ್ ಅಂತ ಡಿಸ್ಪ್ಲೇ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ವೀಡಿಯೋಗಳನ್ನ 4K ನೋಡ್ಕೋಬೇಕಾದ್ರೆ ಕಲರ್ಸ್ಗಳು ಮತ್ತು ಇದರಂಥ ಟಚ್ ಎಕ್ಸ್ಪೀರಿಯನ್ಸ್ ಕೂಡ ಈ ಪ್ರೈಸ್ನಲ್ಲಿ ನಾನು ಡಿಸ್ಪ್ಲೇನೊಂದಿಗೆ ತುಂಬ ಹ್ಯಾಪಿ ಇದ್ದೀನಿ. ಇನ್ನು ಮಲ್ಟಿಮೀಡಿಯಾಗೆ ಸೌಂಡು ಕ್ವಾಲಿಟಿ ಇರೋದಕ್ಕೆ ಒಂದ್ಸರ್ತಿ ಆಡಿಯೋ ಕೇಳಿಸ್ಕೊಳ್ಳಿ. ಎಸ್, ಈಗಾಗಲೇ ನಿಮ್ಮ ಮಾರ್ಕೆಟಲ್ಲಿ ಚೈನೀಸ್ ಫೋನ್ಸ್ಗಳೆಲ್ಲ ಡೂವಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಬಟ್ ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದ್ರೂ ಕೂಡ ಅದ್ರ ಥರನೇ ಲೈಕ್ ಸೌಂಡು ಕ್ವಾಲಿಟಿ ಸಿಗ್ತದೆ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಲೌಡ್ ಮತ್ತು ಲೈಕ್ ನಾನು ಸ್ಟೀರಿಯೋ ಸ್ಪೀಕರ್ಸ್ಗಳಲ್ಲಿ ಇನ್ಕೊಂಡಿದ್ರೆ ಇನ್ನಷ್ಟು ಸಖತ್ತಾಗಿರ್ತಿತ್ತಪ್ಪ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ನಾನು ಈ ಆಡಿಯೋ ಕ್ವಾಲಿಟಿಯೊಂದಿಗೆ ಯಾವುದೇ ಕಾಂಪ್ರಮೈಸ್ ಆಗಲಿ ಅಥವಾ ಕಮ್ಮಿ ಇದೆ ಅಂತ ಈ ಫೀಲ್ ಇಲ್ಲ. ಬಟ್ ಇದರಂಥ ಸ್ಪೀಕರ್ ಕೂಡ ಈ ಪ್ರೈಸಲ್ಲಿ ಚೆನ್ನಾಗಿದೆ. ಇನ್ನು ಈ ಫೋನ್ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದರೆ ಎಸ್, ನಲ್ಲಿ ತುಂಬ ಹ್ಯಾಪಿ ಇದ್ದೀನಿ. ಮತ್ತು ಲೈಕ್ ನಾನು ರೀಸೆಂಟ್ಲಿ ಯಾವೆಲ್ಲ ಈ ಆಪ್ ಸೀರೀಸ್ ಆಗಿರಲಿ, ಬಜೆಟ್ ಕ್ಯಾಟಗರಿ ಅಂಡರ್ 10-12,000 ಏನು ಫೋನ್ ನೋಡ್ಕೊಂಡಿದ್ದೆ, ಅದರಲ್ಲ ಸ್ಯಾಮ್ಸಂಗ್ನ ಓನ್ ಎಕ್ಸಿನೋ ಪ್ರೊಸೆಸರ್ನ ಕೊಡ್ತಿದ್ರು. ಬಟ್ ಈ ಸರ್ತಿ ಅಪ್ಗ್ರೇಡೆಡ್ ಮತ್ತು ಚೈನೀಸ್ ಫೋನ್ಸ್ಗಳಿಗೆ ಪಕ್ಕಾ ಕಾಂಪಿಟೇಷನ್ ಅಂತ ಹೇಳಿದೆ. ಸೊ ಇದರಲ್ಲಿ 6nm ನ ಲೇಟೆಸ್ಟ್ ಡೈಮೆನ್ಸಿಟಿ 6100+ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಎಸ್ ನಿಜವಾಗ್ಲೂ ಇದೊಂದು ಅಪ್ಗ್ರೇಡೆಡ್ ಚಿಪ್ಸೆಟ್. ಬಂದ ತಕ್ಷಣ ಇದನ್ನ ಟೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದೆಲ್ಲ BGMI ಇನ್ಸ್ಟಾಲ್ ಮಾಡ್ಕೊಂಡೆ. ಅಂತೂ ಸ್ಕೋರ್ ಎಲ್ಲ ಚೆಕ್ ಮಾಡಿದೆ, 3,10,000 ಅಂತ ರ್ಯಾಂಕಿಂಗ್ ಬಂತು. ಬಟ್ ಸ್ಯಾಮ್ಸಂಗ್ ಗಳೈತೆ ಇದರಲ್ಲಿ 6GB ವೇರಿಯಂಟ್ ಕೂಡ ಇದೆ, ಅದರಲ್ಲಿ 4,10,000 ಅಂತ ರ್ಯಾಂಕಿಂಗ್ ಬರುತ್ತಂತೆ. ಸೊ ನನ್ನ ವೇರಿಯಂಟ್ ಅದು ನನ್ನ ಹತ್ರ ಇಲ್ಲ. ಸೊ ಇಲ್ಲಿ 3 lakh ಬರ್ತಾ ಇದೆ 4GB ವೇರಿಯಂಟಲ್ಲಿ. ಬಾಕಿ ಇದರಲ್ಲಿ BGMI ಎಲ್ಲ ಟೆಸ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ಬನ್ನಿ ಅಸಲಿ BGMI ಟೆಸ್ಟ್ ಮಾಡೋಂತೆ. ಸೊ ಜೆರೋಸ್ಕೋಪಿ ಎಲ್ಲ ಸಖತ್ ಕೆಲಸ ಕೊಡ್ತಾ ಇದೆ. ಆಲ್ರೆಡಿ ಕಿಲ್ ತುಂಬ ಹೊಡೆದವ್ರ ಮಕ್ಕಳು. ಸರಿ, ಎಲ್ಲ ನಮ್ಮ ಟೀಮೇ ಹೊಡೆದ. ಓಹೋ ಅಂದ ಓಡೋದ ಇಲ್ಲಿ ನಾನು ಬಂದ. ನಡೆಯೋ ಮಗಲ್ ನಡೆಯೋ ಶೇಟ್ ಹೊಡೆದಾಕದ ಕರೇಜಿ. ಇಲ್ಲ ನಡೆಯೋ ಮಗಲ. ಇಲ್ಲೊಂದು ನಾನು ಬಂದಾಗ ನೋಡ ಮಗಲೇ ಶೇಟ್ ಕೇಳಿ. ಆನೆಸ್ಟ್ಲಿ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾರೆ. ಅದು ಬಜೆಟ್ ರೇಂಜಲ್ಲಿ ಸ್ಯಾಮ್ಸಂಗ್ ಫೋನಲ್ಲಿ ನಾನು ಗೇಮ್ ಆಟಾಡ್ತೀನಿ ಅಂತ ಅನ್ನಿಸ್ತಿಲ್ಲ. ಆನೆಸ್ಟ್ಲಿ ತುಂಬ ಒಳ್ಳೆ ಗೇಮ್ ಪ್ಲೇನ ಈ ಪ್ರೈಸ್ ರೇಂಜಲ್ಲಿ ನೋಡ್ತಾ ಇದ್ದೀನಿ. ಓಕೆ.
ಶೆಟ್ ಹೊಡೆದಾಗಲ್ಲ. ಸೊ ನನ್ನ ಬಜೆಟ್ ಕಡೆಯಲ್ಲಿ ಇಷ್ಟೊಂದು ಒಳ್ಳೆ ಗೇಮ್ ಪ್ಲೇ ಯಾವುದೇ ಸ್ಯಾಮ್ಸಂಗ್ ಫೋನಲ್ಲಿ ನೋಡ್ಕೊಂಡಿಲ್ಲ. ಸೊ ಇದು ಒಳ್ಳೆ ಚಿಪ್ಸೆಟ್ ಮತ್ತು 5G ಚಿಪ್ಸೆಟ್ ಇರೋದ್ರಿಂದ ನನಗೊಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಇಷ್ಟಲ್ಲದೆ ಡೇ ಟು ಡೇ ಯೂಸೇಜ್ ಆಗಿರಲಿ, ಇದರಂಥ ಪರ್ಫಾರ್ಮೆನ್ಸ್, ಆ್ಯಪ್ ಓಪನಿಂಗ್, ಯೂಸೇಜ್ ಎಲ್ಲ ಚೆನ್ನಾಗಿದೆ ಮತ್ತು ನನಗೊಂಥರ ಸ್ಮಾರ್ಟ್ ಫೀಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟಲ್ಲದೆ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದೆ, 92% ಥ್ರಾಟಲ್ ಆಯಿತು. ನನಗೆ ಇದು ತುಂಬ ಖುಷಿ ಕೊಡ್ತು. ಇರಿಡೆಕ್ಸ್ ಈ ಫೋನ್ ಅಂತ ಮತ್ತೆ 2 ಹೈಲೈಟೆಡ್ ಮತ್ತು ಲೈಕ್ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಅಪ್ಪ ಅಂದರೆ ಅಂತ ಸಾಫ್ಟ್ವೇರ್, ಸೆಕ್ಯೂರಿಟಿ ಮತ್ತು ಸ್ಟೋರೇಜ್. ಮೊದಲನೇದಾಗಿ ಇದು One UI ಲೇಟೆಸ್ಟ್ 6.1 ಒಂದಿಗೆ ಬರ್ತಾ ಇದೆ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಒಂದಿಗೆ ಸ್ಯಾಮ್ಸಂಗ್ 4 ಜನರೇಷನ್ನ 4+5 ಇಯರ್ಸ್ನ ಅಪ್ಡೇಟ್ಸ್ಗಳನ್ನ ಕೊಡಲಿದೆ. ಸೊ ಯಾವುದೇ ಬಜೆಟ್ ಕ್ಯಾಟಗರಿ ಬ್ರ್ಯಾಂಡ್ಸ್ಗಳು ಇಷ್ಟೊಂದು ಒಳ್ಳೆ ಅಪ್ಡೇಟ್ಸ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ಗಳನ್ನ ಕೊಟ್ಟಿಲ್ಲ. ಇನ್ನು ಸ್ಟೋರೇಜ್ ಹೋದ್ರಲ್ಲಿ 2 ವೇರಿಯಂಟ್ಸ್ಗಳಿದೆ. ಒಂದು 4 128GB ಮತ್ತು 6 128GB. ಇದರಲ್ಲಿ LPDDR4X RAM ಒಂದಿಗೆ UFS 2.1 ಅಥವಾ 2.0 ಏನೋ ಸ್ಟೋರೇಜ್ ಅನ್ನ ಕೊಟ್ಟವ್ರೆ. ಸೊ ಎಸ್, ಈ ಪ್ರೈಸಲ್ಲಿ ಇದು ಕೂಡ ಒಂದು ಒಳ್ಳೆಯ ಅಪ್ಡೇಟ್. ಇದಷ್ಟೇ ಅಲ್ಲೇ ಸ್ಯಾಮ್ಸಂಗ್ ಏನು ಹೈಲೈಟ್ ಮಾಡ್ತಾ ಇದೆ, ಸೊ ಇದರಲ್ಲಿ ನಿಮ್ಗೆ ಸ್ಯಾಮ್ಸಂಗ್ ವ್ಯಾಲೆಟ್ ಆಗಿರಲಿ, ಸ್ಯಾಮ್ಸಂಗ್ನ ನಾಕ್ ಸೆಕ್ಯೂರಿಟಿ ಸಿಗ್ತಾ ಇದೆ, ಕ್ವಿಕ್ ಶೇರ್ ಆಗಿರಲಿ, ಸ್ಮಾರ್ಟ್ ವೈಫೈ ಅಥವಾ ಸ್ಮಾರ್ಟ್ ಹಾಟ್ಸ್ಪಾಟ್ ಏನೋ ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ ಕೂಡ ನಿಮಗೆ ಬಜೆಟ್ ಕ್ಯಾಟಗರಿಯಲ್ಲಿ ಈ ಫ್ಲಾಗ್ಶಿಪ್ನ ಸ್ಯಾಮ್ಸಂಗ್ ಎಸ್ ಸೀರೀಸ್ನ ಎಲ್ಲ ಫೀಚರ್ಸ್ಗಳು ಈ ಬಜೆಟ್ ಕ್ಯಾಟಗರಿಯಲ್ಲಿ ಸಿಗ್ತಿವೆ. ಅದೆಷ್ಟು ಜನ ಈ ಫೀಚರ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿದೆ ಎಲ್ಲ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಇದು ಬಜೆಟ್ ಕ್ಯಾಟಗರಿ ಕೂಡ ಬ್ರ್ಯಾಂಡ್ಗೆ ಲೈಕ್ ಒಂಥರ ಕ್ಯಾಚಿ ಮಾಡೋ ಸಲುವಾಗಿ ಈ ಎಲ್ಲ ಫೀಚರ್ಸ್ಗಳನ್ನ ಇದರಲ್ಲಿ ಲೋಡೆಡ್ ಮಾಡಿಬಿಟ್ಟು ಜನರ ಮುಂದೆ ತೊಗೊಂಡು ಬರ್ತಿದ್ದಾರೆ. ಓವರ್ ಆಲ್ ನನ್ನ ಪ್ರಕಾರ ನಾನು ಇದುವರೆಗೆ ಈ ಬಜೆಟ್ ಕ್ಯಾಟಗರಿ ಸ್ಯಾಮ್ಸಂಗ್ ಫೋನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ರಿವ್ಯೂ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಂಡಾಗ ಇದು ಪ್ರೊಸೆಸರ್ ಆಗಿರಲಿ, ಸಾಫ್ಟ್ವೇರ್ ಆಗಿರಲಿ, ಸ್ಟೋರೇಜ್ ಆಗಿರಲಿ ನಾನು ಅಪ್ಗ್ರೇಡ್ ಕಾಣ್ತಾ ಇದ್ದೀನಿ. ಡೆಫಿನೆಟ್ಲಿ ಇಲ್ಲಿ ಚೈನೀಸ್ ಫೋನ್ಸ್ಗಳಿಗೆ ಈ ಫೋನ್ ಟಕ್ಕರ್ ಕೊಟ್ಟೆ ಕೊಡುತ್ತೆ. ಇನ್ನು ಸೆಕ್ಯೂರಿಟಿನಲ್ಲಿ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ. ಜಸ್ಟ್ ನಲ್ಲಿ ಟಚ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ, ಬಟ್ ಅಷ್ಟೊಂದು ಕ್ವಿಕ್ಕಾಗಿ ಏನಿಲ್ಲ, ಬಟ್ ಇನ್ಸ್ಟೆಂಟ್ಲಿ ಸೆಕೆಂಡ್ಸಲ್ಲೇ ಅನ್ಲಾಕ್ ಆಗುತ್ತೆ. ಇನ್ನು ಬಾಕಿ ಫೇಸ್ ID ಕೂಡ ಇದೆ. ಜಸ್ಟ್ ಅದು ಕೂಡ ನಾನು ಈ ರೀತಿ ಸ್ವೈಪ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಅನ್ಲಾಕ್ ಆಗುತ್ತೆ. ಇಲ್ಲಿ ಏನೋ ಹೈಲೈಟ್ ಆಗಿ ಅದ್ಭುತವಾಗಿ ಅಂತೆಲ್ಲ ಎಲ್ಲ ನಾರ್ಮಲ್ ಫೋನ್ಸ್ಗಳಲ್ಲಿ ಕೂಡ ಸೆಕ್ಯೂರಿಟಿ ಇದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ನಿಮಗೆ ನಾಕ್ ಸೆಕ್ಯೂರಿಟಿ ಸಿಗುತ್ತೆ. ಸೊ ಅದು ಸ್ಯಾಮ್ಸಂಗ್ ಕಡೆಯಿಂದ ಪವರ್ಫುಲ್ ಸೆಕ್ಯೂರಿಟಿ ತೆಗ್ಬೋದು. ನೀವು ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ಗೆಲ್ಲ ಆರಾಮಾಗಿ ಮತ್ತು ತುಂಬ ಸೆಕ್ಯೂರ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಈ ಫೋನ್ ಅಂತ ಕ್ಯಾಮ್ರಾ, ಇದು ನಮ್ಮ ಫೇವ್ರೇಟ್ ಪಾರ್ಟ್. ಸ್ವಲ್ಪ ನಾವು ಡೀಪ್ ಆಗಿ ಇರ್ತೀವಿ ಅವತ್ತು. ಸೊ ಇದರಲ್ಲಿ 15 MP ಪ್ಲಸ್ 5 MP ಪ್ಲಸ್ 2 MP ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ನಾನೇನೋ ನಾರ್ಮಲ್ ಕ್ಯಾಮ್ರಾ ಇದೆ ಅಂತ ಅನ್ಕೊಂಡಿದ್ದೆ, ಬಟ್ ಇದಂತ ಮೇನ್ ಕ್ಯಾಮ್ರಾ 15 MP ಇದೆ. ಸೊ ಡೇ ಕಂಡೀಷನ್ ಅಂತ ಫೋಟೋಸ್ಗಳಾಗಿರಲಿ ಮತ್ತೆ ಈ ಹೂ ಗಿಡ ಮರ ಬಳಿಗಳನ್ನ ತುಂಬ ಕ್ಲಾರಿಟಿ ಮತ್ತು ನ್ಯಾಚುರಲ್ ಕಲರ್ಸ್ನ ತೊಗೊಂಡು ಬರುತ್ತೆ. ಇನ್ನು ಯಾವಾಗ ಫೇಸ್ ಹೋಗ್ತೀವಿ, ಸ್ಕಿನ್ ಟೋನ್ಗೆ ಹೋಗ್ತೀವಿ, ಇಲ್ಲಿ ಕೂಡ ತುಂಬ ನ್ಯಾಚುರಲ್ ಮತ್ತು ಲೈಕ್ ಏನು ಆ್ಯಕ್ಚುಲ್ ಆಗಿದೆ ಅದನ್ನೇ ತೊಗೊಂಡು ಬರೋಕ್ಕೆ ಟ್ರೈ ಮಾಡುತ್ತೆ. ಬಾಕಿ ಚೈನೀಸ್ ಫೋನ್ಸ್ ಥರ ವೈಟೀಸ್ ಆಗಿರಲಿ ಅಥವಾ ಲೈಕ್ ಓವರ್ ಸ್ಯಾಚುರೇಷನ್ ಅಂತ ಅನ್ಸಲ್ಲ. ಬಾಕಿ ಇಂಡೋರ್ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅನ್ಸುತ್ತೆ, ಕೆಲವೊಂದು ಟೈಮ್ ನಾಯ್ಸ್ ಜಾಸ್ತಿ ಬರುತ್ತೆ. ಬಟ್ ನೈಟಲ್ಲಿ ನನಗೆ ಅಷ್ಟೊಂದು ಒಳ್ಳೆಯ ಕ್ವಾಲಿಟಿ ಪಿಕ್ಚರ್ಸ್ಗಳು ಪ್ರೊವೈಡ್ ಮಾಡ್ತಿದೆ ಅಂತ ಅನ್ಸಲ್ಲ. ಬಟ್ ಡೇನಲ್ಲಿ ಈ ಪ್ರೈಸ್ ರೇಂಜಲ್ಲಿ ಬೇರೆ ಬ್ರ್ಯಾಂಡ್ಸ್ಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕ್ಯಾಮ್ರಾದಲ್ಲಿ ಕಂಡೆ. ಇನ್ನು 5 MP ಅಲ್ಟ್ರಾ ವೈಡ್ ಓಕೆ ಚೆನ್ನಾಗಿದೆ, ಒಂದು ಲೆವೆಲ್ಗೂ ಕ್ವಾಲಿಟಿ ಕೊಡ್ತಾ ಇದೆ. ಬಾಕಿ 2 MP ಮ್ಯಾಕ್ರೋ ಅಂತೂ ನಾನು ಯಾವ ಫೋನ್ಸಲ್ಲೂ ಯೂಸ್ ಮಾಡಲ್ಲ ಮತ್ತು ನನಗೆ ಇದು ಇಷ್ಟ ಕೂಡ ಆಗಲ್ಲ. ಇನ್ನು ಫ್ರಂಟಲ್ಲಿ 13 MP ಸೆಲ್ಫಿ ಶೂಟ್ ಇರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ನ್ಯಾಚುರಲ್ ಅಂತ ಕಲರ್ಸ್ಗಳು ಬರುತ್ತೆ. ಸ್ಕಿನ್ನನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಿದೆ. ಇನ್ನು ವಿಡಿಯೋ ಕ್ವಾಲಿಟಿಗೆ ಹೋದ್ವಿ ಅಂತಂದ್ರೆ ರಿಯಲ್ ನಿಮಗೆ 1080p 30 FPS ರೆಕಾರ್ಡ್ ಮಾಡ್ಕೋಬಹುದು. ಒಂದು ಈ ಸ್ಯಾಂಪಲ್ ವಿಡಿಯೋನ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇದು ಕೂಡ ಸೇಮ್ 1030 FPS ಶೂಟ್ ಆಗ್ತಾ ಇದೆ. ಸೊ ಈ ರೀತಿ ಇರುವಂತಹ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ನಿಮ್ಗೆ ಕೇಳಿಸ್ತಾ ಇರಬಹುದು. ಸೊ ಸದ್ಯಕ್ಕೆ ನನಗೆ ಸೂರ್ಯನ್ ಎಕ್ಸಾಕ್ಟ್ಲಿ ಅಪೋಸಿಟ್ ಇದ್ದೀನಿ. ಸೊ ಇವಾಗ ಕೂಡ ಸ್ಟಿಲ್ ಚೆನ್ನಾಗಿದೆ. ಸ್ಟೆಬಿಲೈಸೇಷನ್ ಇನ್ನೂ ಸ್ವಲ್ಪ ಬೆಟರ್ ಆಗಿರಬೇಕಾಗಿತ್ತಪ್ಪ ಅಂತ ನನಗೆ ಅನ್ಸುತ್ತೆ. ಈ ರೀತಿಯಾಗಿರುವಂತಹ ವಿಡಿಯೋ ಕ್ವಾಲಿಟಿ ಇದೆ. ಇದು ಫ್ರಂಟ್ ಅಲ್ಲಿ ಕೂಡ ಸೇಮ್ 1080p 30 FPS ರೆಕಾರ್ಡ್ ಮಾಡ್ಕೋಬಹುದು. ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇರೋದು 1080p 30 FPS ರೆಕಾರ್ಡ್ ಆಗ್ತದೆ. ಸೊ ಸೂರ್ಯನ್ಗೆ ಅಪೋಸಿಟ್ ಇದೆ ಎಕ್ಸಾಕ್ಟ್ಲಿ. ಸೊ ಇವಾಗ ನಾನು ಈ ರೀತಿ ಮೂವ್ಮೆಂಟ್ ಕೊಟ್ಟ ತಕ್ಷಣ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ ಇವಾಗ ಸೂರ್ಯನ್ಗೆ ಅಪೋಸಿಟ್ ಬಂದಿದ್ದೀನಿ. ಸೊ ಬರೋಬ್ಬರಿ 5:30 ಗಂಟೆಗೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕ್ವಾಲಿಟಿ ಇದೆ. 1080p ಜಾಗದಲ್ಲಿ ಇನ್ನಷ್ಟು 4K ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಟೆಬಿಲೈಸೇಷನ್ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂತ ಪರ್ಸನಲಿ ನನಗೆ ಅನ್ಸುತ್ತೆ. ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾ ಕೂಡ ನಾನು ಈ ಪ್ರೈಸ್ ರೇಂಜಲ್ಲಿ ಇದ್ರಂಥ ಇಮೇಜ್ ಕ್ವಾಲಿಟಿಗೆ ಹ್ಯಾಪಿ ಇದ್ದೀನಿ. ಬಟ್ ನೈಟಲ್ಲಿ ಎಷ್ಟೊಂದು ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಅನ್ಸಲ್ಲ. ಸೊ ಬೇರೆ ಬ್ರ್ಯಾಂಡ್ಸ್ಗಳಿಗೆ ನಾನು ಕಂಪೇರ್ ಮಾಡಿದ್ರೆ ಡೇ ಕಂಡೀಷನ್ ಅಂತ ಕ್ಲಾರಿಟಿ ಮತ್ತು 1080p 30 FPS ರೆಕಾರ್ಡಿಂಗ್ ಓಕೆ ಅಂತ ಅನ್ಸ್ಬಿಡ್ತು. ಬಟ್ ಸ್ಟಿಲ್ ನಾನು ಈ ಪ್ರೈಸ್ ಅಂತ ಬೇರೆ ಫೀಚರ್ಸ್ ನೋಡ್ಕೊಂಡ್ರೆ ಈ ಫೋನ್ ಅಂತ ಕ್ಯಾಮ್ರಾ ಕೂಡ ಅದ್ಭುತ ಅಂತ ಹೇಳಲ್ಲ, ಬಟ್ ಚೆನ್ನಾಗಿದೆ. ಇದು ಕೊನೆಯದಾಗಿರುವಂಥ ಬೆಸ್ಟ್ ಪಾರ್ಟ್ ಮತ್ತು ಸ್ಯಾಮ್ಸಂಗ್ ಇದನ್ನ ಹೈಲೈಟ್ ಮಾಡಿದ್ದಪ್ಪ ಅಂತಂದ್ರೆ ಇದಿರುವಂಥ ಬ್ಯಾಟ್ರಿ. ನಿಜವಾಗ್ಲೂ ಈ ಸ್ಮಾರ್ಟ್ ಫೋನ್ ತುಂಬ ದಪ್ಪ ಕೂಡ ಇದೆ, ಅಗಲ ಕೂಡ ಇದೆ, ಹೆವಿ ಕೂಡ ಇದೆ. ಇದು ಸ್ಪೆಷಲಿ ಇದನ್ನ ಬ್ಯಾಟ್ರಿಗೋಸ್ಕರ ಬಿಲ್ಡ್ ಮಾಡಿದೆ. ಸೊ ಇಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಬಟ್ ನಿಮಗೆ ಬಾಕ್ಸ್ ಒಳಗೆ ಅಡಾಪ್ಟರ್ ಸಿಗಲ್ಲ. ಬಟ್ ಸ್ಯಾಮ್ಸಂಗ್ ಇಲ್ಲಿ ಒಂದು ಒಳ್ಳೆ ಡೀಲ್ ಮತ್ತು ಒಂದು ಒಳ್ಳೆ ಆಫರ್ನ ತಗೊಂತಿದೆ. ಸೊ ಆಫೀಸಲ್ಲಿ ಈ ಟ್ರಾವೆಲ್ ಅಡಾಪ್ಟರ್ ಇದೆ ಸ್ಯಾಮ್ಸಂಗ್ ಬ್ರ್ಯಾಂಡೆಡ್ದು. ಇದು 1700 ರೂಪಾಯಿಗೆ ಸಿಗುತ್ತೆ. ಬಟ್ ಇದನ್ನ ಫಸ್ಟ್ ನಿಮಗೆ 4th ಮಾರ್ಚ್ಗೇನೋ ಸೇಲಲ್ಲಿ ಸಿಗುತ್ತೆ, ಅದು ಆಫ್ಲೈನ್ ಅಂಗಡಿಯಲ್ಲಿ ಸಿಗೋದು ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು ಆನ್ಲೈನಲ್ಲಿ ನಿಮ್ಗೇನೋ ಡೀಲ್ ಸಿಗಬಹುದು. ಸೊ ಈ ಸ್ಮಾರ್ಟ್ ಫೋನ್ ಜೊತೆಗೆ ನಿಮಗೆ
4th ಮಾರ್ಚ್ಗೆ ನೀವು ಕೇವಲ 299 ರೂಪಾಯಿ ಕೊಟ್ರಿ ಅಂತಂದರೆ 25 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಪ್ರಾಡಕ್ಟ್ ನಿಮಗೆ ಬ್ರ್ಯಾಂಡ್ ಕನ್ನಡ ಸಿಗ್ತಾ ಇದೆ. ಸೊ ಇದು ಮಾತ್ರ ಕ್ರೇಜಿ ಡೀಲ್. ಅದು ಬಜೆಟ್ ಕ್ಯಾಟಗರಿ ಇಷ್ಟೊಂದು ಆಫರ್ಸ್ಗಳು ಇಷ್ಟೊಂದು ಫೀಚರ್ಸ್ನ ಹೇಗೆ ಕೊಟ್ಟು ಮ್ಯಾನೇಜ್ ಮಾಡ್ತಿದ್ರೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಕೊನೆಯದಾಗಿ ಕೇಳ್ಬೋದು, ಈ ಸ್ಯಾಮ್ಸಂಗ್ F15 5G ಸ್ಮಾರ್ಟ್ಫೋನ್ ನಾವು ಕೊಂಡುಕೊಳ್ಬೋದಾ, ಎಷ್ಟು ಬೆಲೆ, ಆಫರ್ಸ್ ಏನಿದೆ ಅಂತ ನೀವು ಕೇಳೋದಾದ್ರೆ ಎಸ್ ಡೆಫಿನೆಟ್ಲಿ ನೀವು ಕಣ್ಣು ಮುಚ್ಕೊಂಡು ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ಫೋನ್ನ ಕೊಂಡ್ಕೋಬಹುದು. ಇದಕ್ಕೆ ತುಂಬ ರೀಸನ್ಸ್ಗಳಿದೆ. ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ ಆಮ್ಲೆಡ್ ಸೂಪರ್ ಆಮ್ಲೆಡ್ ಡಿಸ್ಪ್ಲೇ ಯಾರು ಈ ಪ್ರೈಸಲ್ಲಿ ಕೊಡಲ್ಲ. 6000 ಬ್ಯಾಟ್ರಿ ಕೊಡ್ತಿದ್ದಾರೆ. ಅದು ಪರ್ ಲೀಟರ್ ಆಫರ್ ಕೂಡ ಸಿಗ್ತಾ ಇದೆ. ಇದ್ರ ಜೊತೆಗೆ ನಿಮಗೆ ಬ್ರ್ಯಾಂಡ್ 4 ರಿಂದ 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಮತ್ತು OS ಅಪ್ಡೇಟ್ಸ್ನ ಕೊಡ್ತಾ ಇದೆ. ಇದು ಯಾರು ಕೊಡಲ್ಲ. S-Series ಫ್ಲಾಗ್ಶಿಪ್ ಫೀಚರ್ಸ್ಗಳು ಕೂಡ ನಿಮಗೆ ಇದರಲ್ಲಿ ಸ್ಯಾಮ್ಸಂಗ್ ಅಲರ್ಟ್, ನಾಕ್ ಸೆಕ್ಯೂರಿಟಿ ಎಲ್ಲ ಆಪ್ಷನ್ಸ್ಗಳಿದೆ. ಸೊ ಇದೊಂದು ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಬ್ರ್ಯಾಂಡ್ ಫೋನ್ ಇದೆ. ಸೊ ನೀವು ಚೈನೀಸ್ ಫೋನ್ಸ್ಗಳು ಕಂಪೇರ್ ಮಾಡಿದ್ರೆ ಇದು ಎಷ್ಟೋ ಮಚ್ ಬೆಟರ್ ಅಂತ. ಲೈಕ್ ನನಗೆ ಫಸ್ಟ್ ಟೈಮ್ ಬಜೆಟ್ ಕಡೆಯಲ್ಲಿ ಕಾಂಪಿಟೇಷನ್ ಗೆದ್ಬಿಟ್ಟು ಸ್ಯಾಮ್ಸಂಗ್ ಕೊಡ್ತಿದೆ. ನಂಗೆ ತುಂಬ ಖುಷಿ ಆಯಿತು. ಇದಕ್ಕಿಂತ ಬೆಸ್ಟ್ ಮತ್ತು ನನಗೆ ಜಾಸ್ತಿ ಎಕ್ಸೈಟೆಡ್ ಮಾಡಿದಪ್ಪ ಅಂತಂದರೆ ಇದಂಥ ಆಫರ್ಸ್ ಮತ್ತು ಪ್ರೈಸಿಂಗ್. ಏನು ಶಾಕಿಂಗ್ ಪ್ರೈಸಿಂಗ್ ಇದೆ ಅಂತೀರಾ? ನನ್ನ ಪ್ರಕಾರ ಒಂದು 17,000 ರೂಪಾಯಿ ಏನೋ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪ್ರೈಸಿಂಗಲ್ಲಿ 120 GB ಆಪ್ಷನ್ ಏನಿದೆ ಇದು 13,000 ರೂಪಾಯಿ ಏನೋ ಲಾಂಚ್ ಆಗಿದೆ. ಬಟ್ ನಿಮಗೆ 1,000 ರೂಪಾಯಿ ಆಫ್ ಒಂದಿಗೆ ಇದು 11,999 ರೂಪಾಯಿ ವಿತ್ ಕಾರ್ಡ್ ಒಂದಿಗೆ ಸಿಗ್ತಾ ಇದೆ. ಇದು ನಿಜವಾಗ್ಲೂ ಕ್ರೇಜಿ ಡೀಲ್. ಎಷ್ಟೆಲ್ಲ 6 GB ಮತ್ತು 120 GB ರೇಂಟ್ ತೊಗೊಳ್ತಿದ್ರೆ ಅಂತಂದರೆ 14,500 ರೂಪಾಯಿಗೆ ಅದು ಏನೋ ಲಾಂಚ್ ಆಗಿದೆ. ಬಟ್ ನಿಮಗೆ 1,000 ರೂಪಾಯಿ ಆಫ್ ಆಗಿಬಿಟ್ಟು 13,499 ರೂಪಾಯಿ ಸಿಗ್ತಾ ಇದೆ ವಿತ್ ನಿಮಗೆ ಅಡಾಪ್ಟರ್ ಎಲ್ಲ ಸಿಗ್ತಾ ಇದೆ. ಸೊ ಓವರಾಲ್ ಈ ಎಲ್ಲ ಡೀಲ್ನ ಈ ಪ್ರೈಸ್ ರೇಂಜ್ ನೋಡ್ಕೊಂಡಾಗ ನನಗಿದು ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸುತ್ತೆ. ಅದು 5G ಚಿಪ್ಸೆಟ್ ಒಂದಿಗೆ. ಸೊ ಎಸ್, ನಾನು ಸ್ಯಾಮ್ಸಂಗ್ ಬ್ರ್ಯಾಂಡ್ ಒಂದಿಗೆ ಈ ಎಲ್ಲ ಫೀಚರ್ಸ್ನ ನೋಡಿಬಿಟ್ಟು ಡೆಫಿನೆಟ್ಲಿ ನೀವು ಅಂಡರ್ 12,000 ಒಳಗಡೆ ಒಂದು ಬೆಸ್ಟ್ 5G ಅಥವಾ ಅಂಡರ್ 15,000ಗೆ ಒಂದು ಬೆಸ್ಟ್ 5G ಫೋನ್ ಹುಡುಕ್ತಿದ್ರೆ ಅಂತಂದರೆ ಇದಕ್ಕಿಂತ ಒಳ್ಳೆ ಆಪ್ಷನ್ ನಿಮಗೆ ಮಾರ್ಕೆಟಲ್ಲಿ ಯಾವುದು ಸದ್ಯಕ್ಕೆ ಸಿಗಲ್ಲ ಅಂತ ಅನ್ಸುತ್ತೆ. ಸೊ ಬಾಕಿ ನಿಮ್ಗೆ ಏನು ಅನಿಸುತ್ತೆ ಸ್ಯಾಮ್ಸಂಗ್ ಫೋನ್ಸ್ಗಳ ಬಗ್ಗೆ, ಅಥವಾ ಈ ಫೋನ್ನ ಡೆಡಿಕೇಟೆಡ್ ಫೀಚರ್ಸ್ಗಳ ಬಗ್ಗೆ, ಅಥವಾ ಚೈನೀಸ್ ಫೋನ್ಸ್ಗಳ ಬಗ್ಗೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ಸೋಕ್ಕೆ ಮರಿಬೇಡಿ. ಸೇನಂತೆ ನಮ್ಮ ಮುಂದಿನ ವಿಡಿಯೋಗೆ ನೆಕ್ಸ್ಟ್ ಒನ್. ನಮಸ್ಕಾರ.